ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಮಸ್ಕಾರ ಎಲ್ಲರಿಗೂ. ಇವತ್ತಿನ ರೆಸಿಪಿ ಬಂದು ಮೊಟ್ಟೆ ಸಾರು ಅಂದರೆ ಮೊಟ್ಟೆ ಸಾಂಬಾರು ಯಾವ ರೀತಿ ಮಾಡಬೇಕಂದು ತಿಳಿಸ್ತಾ ಇದ್ದೀನಿ. ಮೊದಲಿಗೆ ಇದು ಮೊಟ್ಟೆ ಬೇಯಿಸಬೇಕು. ಒಂದು ಉಪ್ಪು ಹಾಕಿ ನಾನು 2 ಸೀಟಿ ಆಗುವವರೆಗೂ ಬೇಯಿಸಿ, ಆಮೇಲೆ ಇದು ಮೊಟ್ಟೆ ಸಾರಿಗೆ ಬೇಕಾಗುವ ವಸ್ತುಗಳು: ಒಂದು 5-6 ಟೊಮೊಟೊ ಚೆನ್ನಾಗಿ ತೊಳೆದು ಉದ್ದಾಗಿ ಹಚ್ಕೋಬೇಕು, ಯಾಕಂದರೆ ಅದು ಟೊಮೊಟೊ ಮಿಕ್ಸಿಗೆ ಹಾಕಬೇಕು ಅದಕ್ಕೆ. ಆಮೇಲೆ ಒಂದು ಈರುಳ್ಳಿನೂ ಉದ್ದಾಗಿ ಹಚ್ಚಿ ಅದನ್ನು ಫ್ರೈ ಮಾಡ್ಕೋಬೇಕು. ಇದಕ್ಕೆ ಬೇಕಾಗುವ ಅಂದರೆ ಮಸಾಲೆಗೆ ಒಂದು ಕಾಯಿ ಕೊಬ್ಬರಿ ತುರ್ಕೊಂಡು, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಇದಕ್ಕೆ ಮಸಾಲೆ ಮೇನಾಗಿ. ಆಮೇಲೆ ಇವೆರಡೂ ಚೆನ್ನಾಗಿ ಕೊಬ್ಬರಿ ಮತ್ತು ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ಇದು ಸುಲಭವಾಗಿ ಮಾಡ್ಕೋಬೋದು, ಇದು ಈಸಿಯಾಗಿ. ಇದನ್ನು ಫ್ರೈ ಆಗೋವರೆಗೂ ಬ್ರೌನ್ ಕಲರ್ ಆದಮೇಲೆ ಇದನ್ನು ಒಂದು 10 ನಿಮಿಷ ಆರಿಬಿಡ್ಬೇಕು, ಎಲ್ಲ ಬಿಸಿ ಹೋಗೋವರೆಗೂ. ಆಮೇಲೆ ನಾವು ಮೊದಲಿಗೆ ಟೊಮೊಟೊ ಉದ್ದಾಗಿ ಹಚ್ಚಿದ ಟೊಮೊಟೊನ ಮಿಕ್ಸಿಗೆ ಹಾಕಬೇಕು, ಪೇಸ್ಟ್ ಮಾಡ್ಕೋಬೇಕು. ಟೊಮೊಟೊ ಚೆನ್ನಾಗಿ ಪೇಸ್ಟ್ ಆದಮೇಲೆ ಇದನ್ನು ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೋಬೇಕು. ಚೆನ್ನಾಗಿ ಪೇಸ್ಟ್ ಆದಮೇಲೆ ಇದನ್ನು ಪಾತ್ರೆಯಲ್ಲಿ ಎತ್ತಿಟ್ಕೊಂಡು, ಆಮೇಲೆ ನಾವು ಮಸಾಲೆ ರೆಡಿ ಮಾಡಿಟ್ಟಿದ್ದ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ, ಆಮೇಲೆ ಶುಂಠಿ ಇದು ಚೆನ್ನಾಗಿ ತೊಳೆದುಕೊಂಡು ನಾವು ಮಿಕ್ಸಿಗೆ ಹಾಕಬೇಕು. ಮತ್ತು ಆರಿಟ್ಟ ಕೊಬ್ಬರಿ ಮತ್ತು ಈರುಳ್ಳಿ ಇದನ್ನು ಇದ್ರ ಜೊತೆನೇ ಹಾಕಬೇಕು. ಚೆನ್ನಾಗಿ ಹಾಕಿ ಒಂದು ಸ್ವಲ್ಪನೇ ನೀರು ಹಾಕಿ ಇದನ್ನು ಫುಲ್ಲು ಪೇಸ್ಟ್ ಆಗೋವರೆಗೂ ಮಿಕ್ಸಿಗೆ ಹಾಕಬೇಕು. ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಇದು 1-2 ಸರಿ ನೀರು ಹಾಕ್ಕೊಂಡು ಪೇಸ್ಟ್ ಮಾಡಿ, ಮಸಾಲೆ ಮತ್ತು ಟೊಮೊಟೊ ಎರಡೂ ಸಾಫ್ಟ್ ಆದಮೇಲೆ ಎರಡೂ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು, ಆಮೇಲೆ ನಾವು ಮಸಾಲೆಗೆ ಬೇಕಾಗಿದ್ದ ವಸ್ತು ರೆಡಿ ಆಯಿತು. ಆಮೇಲೆ ಮತ್ತೆ ಮುಂದೆ ಒಂದು ಬಾಣಲೆ ಇಟ್ಟು ಒಂದು ಪಾತ್ರೆ ಇಟ್ಟು ಗ್ಯಾಸ್ ಮೇಲೆ, ಗ್ಯಾಸ್ ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ನಮ್ಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕಬೇಕು. ಒಂದು ಗ್ಲಾಸಲ್ಲಿ 1-2 ಗ್ಲಾಸ್ ಸ್ವಲ್ಪ ಕಡಿಮೆ ಇಟ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ನಮಗೆ ಎಷ್ಟು ಬೇಕು ಅಷ್ಟು ಖಾರ ಜಾಸ್ತಿ ಇದ್ದವರಿಗೆ ಜಾಸ್ತಿ, ಕಡಿಮೆ ತಿನ್ನೋರಿಗೆ ಕಡಿಮೆ ಒಂದು ಖಾರ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಖಾರ ಹಾಕಬೇಕು. ಆಮೇಲೆ ಖಾರ ಒಂದು ಅರ್ಧ ಸ್ಪೂನು ಅರಿಶಿಣ, ಮತ್ತು ಉಪ್ಪು ಅಂದರೆ ಕಾಳು ಉಪ್ಪು ಹಾಕಿದ್ದೀನಿ ನಾನು, ಯಾಕಂದ್ರೆ ಕಾಳು ಉಪ್ಪು, ಒಂದು ಅರ್ಧ ಸ್ಪೂನು ಅರಿಶಿಣ ಇವು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಎಣ್ಣೆ ಬಾಡಿಸ್ಕೊಂಡ್ಮೇಲೆ ನಾವು ರುಬ್ಬಿಟ್ಟ ರುಬ್ಬಿಟ್ಟಿದ್ದ ಟೊಮೊಟೊನ ಇದಕ್ಕೆ ಹಾಕಬೇಕು. ಚೆನ್ನಾಗಿ ಹಾಕಿ ಇದನ್ನು ಒಂದು 5 ನಿಮಿಷ ಬಾಡಿಸ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಟೊಮೊಟೊ ಹಸಿ ವಾಸನೆ ಹೋಗೋವರೆಗೂ ಒಂದು 5 ನಿಮಿಷ ಮತ್ತೆ ಮುಚ್ಚಿಟ್ಟು ಇದನ್ನು ಆಮೇಲೆ ಎಣ್ಣೆ ಬಿಡುತ್ತೆ. ನಾವು ರೆಡಿ ಮಾಡಿಟ್ಟ ಮಸಾಲೆ ಅದನ್ನು ಇದಕ್ಕೆ ಹಾಕಬೇಕು. ಚೆನ್ನಾಗಿ ಒಂದು 5 ನಿಮಿಷ ಇದನ್ನು ಬಾಡಿಸ್ಕೋಬೇಕು. ಇದು ತುಂಬ ಸುಲಭವಾಗಿ ಮಾಡ್ಕೋಬೋದು ಮೊಟ್ಟೆ ಸಾಂಬಾರು. ಒಮ್ಮೆ ನೋಡಿ ನೀವು ಟ್ರೈ ಮಾಡಿ ಮನೆಯಲ್ಲಿ ಯಾವ ರೀತಿ ಬರುತ್ತೆ ಅಂತೇಳಿ. ಇದು ಒಂದು 5 ನಿಮಿಷ ಬೆಂದಮೇಲೆ ನಾವು ಪೇಸ್ಟ್ ಮಾಡಿಟ್ಟಿದ್ದ ಮಸಾಲೆ ಇದಕ್ಕೆ ಹಾಕಬೇಕು. ಚೆನ್ನಾಗಿ ಇದನ್ನು 1-2-3 ನಿಮಿಷ ಹಸಿ ವಾಸನೆ ಹೋಗೋವರೆಗೂ, ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಈ ಟೊಮೊಟೊಕ್ಕೆ ಒಂದು 5 ನಿಮಿಷ ಈ ಥರ ತಿರುಗಿಸಿ ಮತ್ತೆ ಮುಚ್ಚಿಟ್ಟು ಬೇಯಿಸಬೇಕು. ಆಮೇಲೆ ಗರಂ ಮಸಾಲ ಹಾಕ್ಬೇಕು. ಇದಕ್ಕೆ ಮನೆಯಲ್ಲಿ ಮಾಡಿಟ್ಟ ಗರಂ ಮಸಾಲ, ಒಂದು ಸ್ವಲ್ಪ ನೀರು ತೊಳೆದು ಇದು ಗ್ರೇವಿಗೆ ಹಾಕಬೇಕು. ಗ್ರೇವಿ ಮಾಡ್ಕೊಂಡು ಇದಕ್ಕೆ ನಾವು ಮಿಕ್ಸಿ ಮಾಡಿಟ್ಟು ನೀರನ್ನು ತೊಳ್ಕೊಂಡು ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಸಾಂಬಾರು ಮೊಟ್ಟೆ ಸಾಂಬಾರಿಗೆ ಚೆನ್ನಾಗಿ ಕುದಿಸಿ, ಆಮೇಲೆ ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಸಾರು
ಆಮೇಲೆ ನಾವು ಮೊಟ್ಟೆಯನ್ನು ಸುಲ್ಕೊಂಡು 6 ಮೊಟ್ಟೆ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಮೊಟ್ಟೆ ತೊಗೊಂಡು ಇದನ್ನು ಫ್ರೈ ಆದರೂ ಮಾಡ್ಕೋಬೋದು. ಸ್ವಲ್ಪ ಹಂಚಿನಲ್ಲಿ ಹಾಕಿ ಸ್ವಲ್ಪ ಖಾರ, ಅರಿಶಿಣ, ಉಪ್ಪು ಹಾಕಿ ಎಣ್ಣೆ ಹಾಕಿ, ಬಟ್ ನಾನು ಹಾಗೇ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊಂಡು ಸಿಪ್ಪೆ ತೆಗೆದು ಅಂದರೆ ತತ್ತಿ ರೆಡಿ ಮಾಡ್ಕೋಬೇಕು. ಎಲ್ಲ ಒಂದು ಸಿಪ್ಪೆ ತೆಗೆದು ರೆಡಿ ಮಾಡಿಕೊಂಡು ಆ ತತ್ತಿಯನ್ನು ಆ ಸಾರಿಗೆ ಹಾಕಬೇಕು. ಅಂದರೆ ಸಾಂಬಾರು ಗ್ರೇವಿ ರೆಡಿ ಮಾಡಿರ್ತೀವಿ, ಅದಕ್ಕೆ ಈ ಮೊಟ್ಟೆಯನ್ನು ಹಾಕಿ ಒಂದು 2 ಕುದಿ ಬರೋವರೆಗೂ ಒಂದು 5 ನಿಮಿಷ 10 ನಿಮಿಷ ಮತ್ತೆ ಬೇಯಿಸಲಿಡಬೇಕು. ಆಯಿತು, ರುಚಿಕರವಾದ ಮೊಟ್ಟೆ ಸಾರು ರೆಡಿ ಆಗುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ, ಕಮೆಂಟ್ ಮೂಲಕ ತಿಳಿಸಿ. ನಾನೇನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸಿ ಎಂದು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಎಲ್ಲರಿಗೂ.